ಹೊರಟಂತೆ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ, ಈಗ ಸೆಷನ್ ಎಲ್ಲ ಮುಗಿತು, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ಇವತ್ತೇ ತೀರ್ಮಾನ ಆದ್ರೆ ಇವತ್ತೇ ಡಿಸಿಎಂ. ನೋಡಪ್ಪ, ನಾನು ಆ ವಿಚಾರಗಳನ್ನು ಮಾತಾಡಲ್ಲ. ನಾನು ಅದ್ರ ವಿಚಾರ ನಾನು ಅಷ್ಟೊಂದು ದೊಡ್ಡವನಲ್ಲ. ಅದು ಯಾರು ಮಾತಾಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ನಾನೇನೂ ಆ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಲ್ಲ. ನಾನು ಹೈಕಮಾಂಡಿನ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಹೋಗುವಂಥನು. ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ನಾನು ಏನೂ ಪ್ರತಿಕ್ರಿಯೆ ಕೊಡಲ್ಲ. ದೇವೇಗೌಡರು ನಿನ್ನೆ ರಾಜ್ಯಸಭೆ ದೊಡ್ಡ ಭಾಷಣ ಮಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ಕೈ ಮುಗಿದು ಮಾತಾಡಿದ್ದಾರೆ, ನೀರಾವರಿ ಯೋಜನೆಗಳನ್ನು ಜಾರಿ ಮಾಡಿ ಅಂತ ಕೈ ಮುಗಿದು ಕೇಳಿದ್ದಾರೆ. ಇದು ನಿಜವಾಗಲೂ ಕೂಡ ಅವರು ರಾಜ್ಯ ಹಿತಾಸಕ್ತಿ ಮಾಡಿದ್ದೀನಿ ನಾನು ಅಂತ ಹೇಳಿದ್ದಾರೆ, ಪಕ್ಷದ ಮರೆತು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಬಹಳ ವರ್ಷಗಳ ಸಂಬಂಧ ಇದೆ. ಏನಂತಾರೆ ಭಾಷಣ ಬಹಳ ಭಾವನಾತ್ಮಕ ಮಾತಾಡಿದ್ದಾರೆ. ಈಗ ಅವರು ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಈಗ ಅವರು ಕೊಯ್ಲೇಷನ್ ಗೌರ್ಮೆಂಟಲ್ಲಿ ಇದ್ದಾರೆ. ಭಾವನಾತ್ಮಕವಾಗಿ ಮಾತಾಡೋದನ್ನ ಸ್ವಾಗತಿಸೋಣ, ಬೇರೆ ಪ್ರಶ್ನೆ, ಬೇಡ ಅಂತ ಹೇಳೋದಿಲ್ಲ. ಆದರೆ ಅವ್ರದ್ದೇ ಕೊಯ್ಲೇಷನ್ ಗೌರ್ಮೆಂಟಲ್ಲಿದ್ದು ನೀವು ಅವರನ್ನ ಬೇಡದು ಅಂದರೆ ಏನು ಅರ್ಥ? ಮಾಡಿಸ್ಲಿ ಕೆಲಸನ. ಕರ್ನಾಟಕ ಜನಕ್ಕೆ ಕೆಲಸ ಮಾಡೋದನ್ನು ನಾವು ಬೇಡ ಅನ್ನೋಕ್ಕಾಗುತ್ತಾ? ಸ್ವಾಗತ ಮಾಡೋಣ. ಏನೇನೋ ಹೇಳ್ತಾರೆ. ಈಗ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಈಗ ಹೇಳಿದ್ದಾರೆ, ಅದನ್ನು ಕೊಯ್ಲೇಷನ್ ಇಲ್ಲದೆ ಇದ್ರೆ ನಾನು ಕೇಳ್ತಾ ಇರಲ್ಲ ಅವ್ರನ್ನ. ಕೊಯ್ಲೇಷನ್ನಲ್ಲಿ ಇರೋದ್ರಿಂದ ಮಾಡಿಸ್ಲಿ ಕೆಲಸನ. ನಾವೇನು ಬೇಡ ಅಂತ ಹೇಳೋದಿಲ್ಲ. ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೆ ನಾನು ಯಾರ ಬಗ್ಗೆನೂ ಅದ್ರ ಬಗ್ಗೆ ಟೀಕೆ ಎಲ್ಲನೂ ಮಾಡೋಕ್ಕೆ ಹೋಗಲ್ಲ. ನಮಗೆ ಅವ್ರವ್ರ ವೈಯಕ್ತಿಕವಾದಂಥ ವಿಶ್ಲೇಷಣೆ ಅದು ಮಾಡ್ತಾರೆ. ನಾವು ಹೆಂಗೆ ನಮ್ಮ ರಾಜ್ಯ ನಮ್ಮ ಕ್ಷೇತ್ರ ಅಂತ ನೋಡ್ತೀವೋ ಹಂಗೆ ಅವರು ಮಾಡ್ತಾರೆ. ರಾಜ್ಯದ ಬಗ್ಗೆ ಮಾಡಲಿ, ಸಂತೋಷ. ನೋಡಪ್ಪ, ನಾನು ಆ ಬೆಂಗಳೂರವರೆಗೂ ಬಂದಿಲ್ಲ ಇನ್ನುವೇ. ನಾನು ಇನ್ನೂ ಅರಸೀಕೆರೆಯಲ್ಲಿ ಇದ್ದೀನಿ. ಬೆಂಗಳೂರಿಗೆ ಬಂದಮೇಲೆ ನೋಡ್ಕೊಳ್ಳೋಣ. ನಾನು ಅರಸೀಕೆರೆಯಲ್ಲಿ ಇದ್ಕೊಂಡು ನಾನು ಅರಸೀಕೆರೆ ಲೆವೆಲಿನ ರಾಜಕಾರಣಿ. ನಾನು ಇನ್ನೂ ಬೆಂಗಳೂರು ರಾಜಕಾರಣಿ ಆಗಿಲ್ಲ, ಆ ಮೆಟ್ರೋ ಹತ್ತಿಲ್ಲ. ಅದರಿಂದ ನಾನು ನನ್ನ ಲೆವೆಲ್ ಏನು ಅಷ್ಟಕ್ಕೆ ಮಾತಾಡೋಣ. ಅಲ್ಲ, ಬೇಕೇ ಬೇಕು. ಅದು ಒಂದು, ನಾನು ಆ ಪಕ್ಷವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾದ್ರೂ ನನಗೆ ನಾಯಕರುಗಳಿಂದ ಆಶ್ವಾಸನೆ ಆಗಿದೆ, ನಿನಗೆ ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ. ಮಾಡಿದರೆ ಒಂದು, ಮಾಡದೇ ಇದ್ರೆ ಏನು ಮಾಡೋಕ್ಕಾಗ? ನಾನು ನಾಳೆ ಬರೋದಿಲ್ಲ ಅಂತೀನಿ, ಸುಮ್ಮನೆ ಆಗ್ತೀನಿ ಅಷ್ಟೇ. ಈಗ ಅದೇನೋ ನನಗೆ ಗೊತ್ತಿಲ್ಲಪ್ಪ. ಹೆಂಗೆಂಗೋ ಏನು ನನಗೊಬ್ಬನಿಗೋಸ್ಕರ ರಿಷಫಲ್ ಆಗುತ್ತಾ? ಆಗೋದಾದ್ರೆ ಎಲ್ಲರಿಗೂ ಆಗುತ್ತೆ. ಆದರೆ ನೋಡೋಣ. ಈ ನೆನ್ನೆ ಇನ್ಸಿಡೆಂಟ್ಗೋಸ್ಕರ ಏನಲ್ಲ, ನನ್ನನ್ನು ರಾಹುಲ್ ಗಾಂಧಿ ಅವರೇ ಬಂದು ನಮ್ಮ ಭಾಷಣ ನನ್ನ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ. ಆಮೇಲೆ ನಮಗೆ ಈ ರಾಜ್ಯದ ವರಿಷ್ಠರು 3-4 ಜನ ನನಗೆ ಮಾತು ಕೊಟ್ಟಿದ್ದಾರೆ. 3 ಜನ. ಅವರ ಮಾತಿನಂತೆ ನಾನು ಬದ್ಧನಾಗಿದ್ದೀನಿ. ರೀಶಫಲ್ ಆಗಿಲ್ಲದೆ ಇರೋದ್ರಿಂದ ನಾನು ಅದನ್ನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ರೀಶಫಲ್ ಆದಾಗ ನಾನು ಬ್ಲೇಮ್ ಮಾಡ್ತೀನಿ. ಈಗ ನಾನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನನ್ನದು. ಹೌದು, ಅವ್ರಿಗೆ ಹಂಗೆ ಅನಿಸಿರ್ಬೇಕು, ಕರೆದಾರೆ. ಹಾಸನದಲ್ಲಿ ನಾನೊಬ್ಬನೇ ಗೆದ್ದಿದ್ದೀನಲ್ಲ ಕಾಂಗ್ರೆಸ್ನಿಂದ, ಅದರಿಂದ ಹಂಗೆ ಅಂದಿದ್ದಾರೆ. ದೊಡ್ಡ ಫ್ಯಾಮಿಲಿ ವಿಚಾರ ಪ್ರಶ್ನೆ ಬರಲ್ಲ. ನಾನು ಗೆದ್ದು ಬಂದಿದ್ದೀನಲ್ಲ ಕಾಂಗ್ರೆಸ್ ಸೇರಿರುವೆಯನ್ನು ಭಾವನಾತ್ಮಕವಾಗಿ. ಈಗ ನಾನೊಬ್ಬನೇ MLA ಇರೋದ್ರಿಂದ ನನ್ನ ಟೈಗರ್ ಅಂತ ಅಂದಿರ್ಬೋದು. ಸರ್, ಇನ್ನೊಂದು, ಜೆಡಿಎಸ್ ಟ್ವೀಟ್ ಮಾಡಿದ್ದಾರೆ ನಿನ್ನೆ, ನೀವು ಮಾತಾಡಿದ ನಿಮ್ಮನ್ನ ಸದನದಿಂದ ಅಮಾನತಲ್ಲಿಗೊಳಿಸಬೇಕು, ಅನರ್ಹಗೊಳಿಸಬೇಕು. ಈಗ ಕಾನೂನಿನ ವ್ಯವಸ್ಥೆ ಒಳಗಡೆ ಯಾರನ್ನ ಮೊದಲು ಅಮಾನತ್ ಮಾಡಬೇಕು ಅಂತ ಕೇಳಿ. ಫಸ್ಟು ಅವರು ಪ್ರತಿಭಟನೆ ಮಾಡುವಾಗ ಒಬ್ಬ ವ್ಯಕ್ತಿಯ ನಿಂದನೆ ಮಾಡಿರೋರನ್ನ ಮೊದಲು ಹೊರಕ್ಕೆ ಹಾಕ್ಬೇಕೆ. ಪ್ರವೋಕ್ಕಾಗಿ 4 ಮಾತುಗಳನ್ನು, ನಾನೇನು ಅವನ್ನ ಅಸಂಬದ್ಧ ಮಾತುಗಳಲ್ಲ, ಅವು ಆಡು ಭಾಷೆ, ಹಳ್ಳಿಗ ಭಾಷೆ. ಅವು ಒಳ್ಳೆ ಕೋಚಾಡ್ದಂಗೆ ಆಡ್ತೀಯಲ್ಲಯ್ಯ,
ಒಂದರ ಏನೇ ನೀನು ಬುದ್ಧಿ ಇಲ್ವಾ ಅಂತ ಅನ್ನೋದು ಆಳ್ಭಾಷೆ. ಅದೇನು ಅಸಂಬದ್ಧ ಮಾತಲ್ಲ, ಅಸಂಸ್ಕೃತನೂ ಅಲ್ಲ, ಗೊತ್ತಾಯ್ತಾ? ಅದು ನಾನು ಮಾತಾಡಿರೋ ಭಾಷೆ ಎಲ್ಲ ಗ್ರಾಮೀಣ ಭಾಷೆಯಲ್ಲಿ ಮಾತಾಡಿದ್ದೀನಿ ನಾನು ಅಷ್ಟೇ. ಹೇಳ್ತಾರೆ ನಮ್ಮ ಕಡೆ, ಲೇ ಎಂಥದಯ್ಯ ನೀನು, ಮಾನ್ಗೆಟ್ಟನು ನೀನೇನಯ್ಯ, ನೀನು ಮರ್ಯಾದೋಸ್ನೇನಯ್ಯ ಅಂತ ಕೇಳ್ತಾರಪ್ಪ. ಹಂಗೆ ನಾನೇನು ಯಾವುದನ್ನು ಸದನದಿಂದ ಅಮಾನತುಗೊಳಿಸುವಂಥ ಇದ್ದಾನೆ. ಇನ್ನು ಅಮಾನತುಗೊಳಿಸ್ಬೇಕಾಗಿರೋದು ಅವ್ರನ್ನ ವೈಯಕ್ತಿಕ ನಿಂದನೆ ಮಾಡ್ಯಾರೆ ಅಂತ. ಅದು ಕರೆಕ್ಟಾಗಿ ತಗೊಂಡ್ರೆ ಅದನ್ನು ಅವ್ರನ್ನ ಅಮಾನತುಗೊಳಿಸ್ಬೇಕು. ನನ್ನ ವೈಯಕ್ತಿಕ ನಿಂದನೆ ಆಗಿದೆ, ಯಾರನ್ನಾರು ವೈಯಕ್ತಿಕ ನಿಂದನೆ ಮಾಡೋದು. ಆರ್.ಬಿ. ತಿಮ್ಮಾಪುರ ಅವರದ್ದು ರಾಜೀನಾಮೆಗೆ ಬಿಜೆಪಿಯವರು ಸದನದವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಕ್ಷದ ವಿಚಾರ, ಅದು ಕಟ್ಕೊಂಡು ನಮ್ಗೇನಾಗಬೇಕು ಮಾಡಲಿ ಹೇಳಿ, ಮಾಡಿ ಅದೇನೈತೆ ಕರ್ನಾಟಕ ರಾಜ್ಯದ. ನಾನೀಗ ಈ ಸಂದರ್ಭದಲ್ಲಿ ಡೈವರ್ಟ್ ಆಗೋದು ಬೇಡ. ನಾನು ಮುಂದೆ ಇನ್ನು ಸ್ವಲ್ಪ ಪ್ರೆಸ್ಗಳಿಗೆ ಬರ್ತೀನಿ. ಪ್ರೆಸ್ಗಳಿಗೆ ಕಾಂಟ್ಯಾಕ್ಟ್ ಬಿಟ್ರದೇ ನಮಗೆ ತಪ್ಪು. ಎಲ್ಲರನ್ನೂ ಹೇಳ್ತಾ ಇರಬೇಕು, ಎಲ್ಲ ವಿಚಾರಗಳನ್ನು ಹೇಳ್ತಾ ಇರಿದ್ರೇ ಅದು ಅರ್ಥ ಆಗೋದು. ನೋಡೋಣ ಸರ್, ಏನು ಭಗವಂತ ಕೊಡಬೇಕು. ಗೆರೆ ಬರೆದಿದ್ರೆ ಬಂದು ಕೂತ್ಕೋತೀವಿ, ಇಲ್ಲಾಂದ್ರೆ ಸುಮ್ಮನೆ ಗೆರೆ ಇಲ್ಲದೆ ಇದ್ರೆ ಇಲ್ಲಿ ಕೂತ್ಕೊಳಕ್ಕಾಗ್ತದೆ. ಅವೆಲ್ಲ ಯಾರ್ಯಾರಿಗೆ ಬರೆದೈತೆ ಅವ್ರು ಕೂತ್ಕೋತಾರೆ, ನನಗೂ ಬರೆದ್ರೆ ನಾವು ಬಂದು ಕೂತ್ಕೊಳ್ಳೋಣ. ಅದ್ರ ಬಗ್ಗೆ ನಂದಿದಿಲ್ಲ. ನನ್ನ ಮನಸ್ಸಿಗೆ ನೋವಾಗಿದ್ದು ಏನಪ್ಪ, ಈ ಸದನದೊಳಗೆ ವೈಯಕ್ತಿಕವಾದಂಥ ನಿಂದನೆ, ಪ್ರತಿಭಟನೆ ವೇಳೆನಲ್ಲಿ ವೈಯಕ್ತಿಕ ನಿಂದನೆ ಮಾಡ್ತಾರಲ್ಲ, ನೋಡೋಣ. ಆಯ್ತು, ಎಲ್ಲರಿಗೂ ಧನ್ಯವಾದಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.